ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಮಹೇಶ್ ಬಸವಾಪುರ, ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯವಾಗಿದೆ. ಅಲ್ಲದೆ ಪ್ರಸ್ತುತ 36 ಮಂದಿ ಶಾಸಕರು ಸಮುದಾಯಕ್ಕೆ ಸೇರಿದವರೇ ಆಗಿದ್ದಾರೆ. ಅತಿ ಹೆಚ್ಚು ಶಾಸಕರನ್ನ ಹೊಂದಿರುವ ಸಮುದಾಯಕ್ಕೆ ಸಂಪುಟದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಕಾಂಗ್ರೆಸ್ ಕಲ್ಪಿಸಬೇಕು ಎಂದು ಅವರು ಒತ್ತಾಯಿಸಿದರು. ಈಶ್ವರ ಖಂಡ್ರೆ ಅವರು ಸಮುದಾಯಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಗೆ ಶ್ರಮಿಸುವ ನಾಯಕರಾಗಿದ್ದಾರೆ. ಅವರ ತಂದೆಯ ಕಾಲದಿಂದಲೂ ಅವರು ಸಮುದಾಯದ ಮತ್ತು ಪಕ್ಷದ ನಿಷ್ಠಾವಂತರಾಗಿದ್ದು, ಅಂತಹ ನಾಯಕರು ಪ್ರಸ್ತುತ ಸಿದ್ದರಾಮಯ್ಯ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಿದ್ದಾರೆ. ಇಂತಹ ನಾಯಕರು ಉಪಮುಖ್ಯಮಂತ್ರಿಯಾದರೆ ರಾಜ್ಯದಲ್ಲಿ ಮತ್ತಷ್ಟು ಅಭಿವೃದ್ಧಿ ಮಾಡಲು ಸಹಕಾರಿಯಾಗಲಿದೆ. ಹಾಗಾಗಿ ಪ್ರಸ್ತುತ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಈಶ್ವರ ಖಂಡ್ರೆ ಅವರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ನಮಸ್ಕಾರಗಳು. ಇಂದು ವೀರಶೈವ ಸಮಾಜದ ಹಿತದೃಷ್ಟಿಯಿಂದ ಈ ರಾಜ್ಯದಲ್ಲಿ ಬಹುಸಂಖ್ಯಾತರಾದ ವೀರಶೈವ ಸಮಾಜದ ಹಕ್ಕೊತ್ತಾಯದ ಒಂದು ನ್ಯಾಯವನ್ನು ಇವತ್ತು ನಾವು ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರೀಯ ನಾಯಕರ ಗಮನಕ್ಕೆ ಹೋಗಲೆಂದು ಈ ಒಂದು ಪತ್ರಿಕಾ ಒಂದು ಚರ್ಚೆಯನ್ನು ಇವತ್ತು ನಾವು ಕರೆದಿದ್ದೇವೆ. ವೀರಶೈವ ಲಿಂಗಾಯತ ಸಮಾಜವು ಈ ರಾಜ್ಯಾದ್ಯಂತ ಏನು ಆದಿಕಾಲದಿಂದನೂ ಶಿಕ್ಷಣ, ದಾಸೋಹ ಮತ್ತು ಅದರ ಜೊತೆಗೆ ರಾಜಕೀಯದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿ ರಾಜ್ಯದ ಒಂದು ರಾಜಕೀಯ ಒಂದು ಪದವಿ ಬರಬೇಕಾದ್ರೆ ನಮ್ಮ ಸಮಾಜದ ಒಂದು ಅಪಾರವಾದ ಒಂದು ಶಕ್ತಿ ಬೆಂಬಲದಿಂದ ಈ ಅಧಿಕಾರಕ್ಕೆ ಬಂದಿದೆ. ಇವತ್ತು ನಾವು ಈ ಚರ್ಚಾ ವಿಷಯವನ್ನು ನಿಮ್ಮ ಮುಂದೆ ಏನಕ್ಕೆ ತಂದಿದ್ದೀರ ಅಂದರೆ, ಇವತ್ತು ನಮ್ಮದು ಈ ಕಾಂಗ್ರೆಸ್ ಪಕ್ಷಕ್ಕೆ ಅಖಂಡವಾದ ಬೆಂಬಲವನ್ನು ಕೊಟ್ಟು ಇವತ್ತು 36 ಶಾಸಕರನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸಿದ್ದೇವೆ. ಯಾವುದೇ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸದೆ ಈ ವರ್ಷ ಈ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಖಂಡವಾದ ಬೆಂಬಲವನ್ನು ಕೊಟ್ಟಿದ್ದೇವೆ. ಇನ್ನು ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ರಾಜೇಂದ್ರ ಪ್ರಸಾದ್ ಮಾತನಾಡಿ, ವೀರಶೈವರು ಸದಾ ಶಾಂತಿಯನ್ನ ಬಯಸುವ ಸಮುದಾಯವಾಗಿದೆ. ಈ ಹಿಂದೆ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ಸಮುದಾಯದ ಮುಖಂಡರು ರಾಜ್ಯದ ಅಭಿವೃದ್ಧಿಯಲ್ಲಿ ಶ್ರಮ ವಹಿಸಿದ್ದಾರೆ. ಹಾಗಾಗಿ ಪ್ರಸ್ತುತ ಸಂಪುಟದಲ್ಲಿ ಸಮುದಾಯಕ್ಕೆ ಹೆಚ್ಚಿನ ಅವಕಾಶ ಕಲ್ಪಿಸುವ ಜೊತೆಗೆ ಈಶ್ವರ ಖಂಡ್ರೆ ಅವರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಹಳೇಹಳ್ಳಿ ಶಿವಕುಮಾರ್ ಸೇರಿದಂತೆ ಹಲವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮಂತ್ರಿಯಾಗಿ ಮಾಡಬೇಕನ್ನೋದು ನಮ್ಮೆಲ್ಲ ಒಂದು ಸಮಾಜದ ಹಿತದೃಷ್ಟಿಯಿಂದ ಉಪಮುಖ್ಯಮಂತ್ರಿ ಮಾಡಬೇಕೆಂದು ನಾವು ಸರ್ಕಾರಕ್ಕೆ ಗಮನಕ್ಕೆ ತರುವುದು ನಮ್ಮ ಒಂದು ಮುಖ್ಯ ವಿಷಯವಾಗಿದೆ. ಹಾಗೂ ಕರ್ನಾಟಕದಲ್ಲಿ 36 ಜನ ಶಾಸಕರಿದ್ದಾರೆ. ನಮ್ಮ ವೀರಶೈವ ಸಮಾಜಕ್ಕೆ ಸೇರಿದ ಶಾಸಕರು 36 ಜನ ಇದ್ದಾರೆ. ಅದು ಒಂದು ಕಾಂಗ್ರೆಸ್ ಪಕ್ಷದಿಂದ ಅಷ್ಟು ಜನ ಇರೋದ್ರಿಂದ ನಾವು ನಮ್ಮ ಸಮಾಜ ಒಂದು ಹಿತದೃಷ್ಟಿ, ಯಾಕಂದರೆ ನಮ್ಮನ್ನು ಒಂದು ಸಮಾಜದಿಂದ ಆಯ್ಕೆ ಮಾಡಿರ್ತಾರೆ. ಸಮಾಜದ ಏಳಿಗೆಗೆ ನಮ್ಮೆಲ್ಲರ ಒಂದು ಕಾರ್ಯಕ್ರಮ ಆಗಿರುತ್ತದೆ. ಆದ್ದರಿಂದ ನಮ್ಮ ಜನಾಂಗದಿಂದ ಒಬ್ಬರಿಗೆ ಈ ಥರ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದರೆ ಸಮಾಜ ಏಳಿಗೆ ಆದರೆ ನಮಗೂ ಸಂತೋಷ ಹಾಗೂ ಸಮಾಜಕ್ಕೂ ಉಳಿತು. ಆದ ಕಾರಣದಿಂದ ನಾವು ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಿದ್ದೇವೆ. ನಮ್ಮ ಸಮಾಜದ ಒಂದು ಹಿತದೃಷ್ಟಿಯಿಂದ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಈಶ್ವರ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ಸರ್ಕಾರದ ಗಮನಕ್ಕೆ ತರ್ತೀವಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.